ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಜಯ ಕರ್ನಾಟಕ ಸಂಘಟನೆಯ ಧರಣಿಗೆ ರೈತ ಸಂಘ, ರೈತ ಸೇನೆ ಬೆಂಬಲ. ಪಟ್ಟಣದ APMC ಆವರಣದಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಂಪ್ಯೂಟರ್ ಸೆಂಟರ್ಗಳು, ಹೋಟೆಲ್ಗಳು, ಕಿರಾಣಿ ಅಂಗಡಿಗಳು ಸೇರಿದಂತೆ ವಿವಿಧ ಮಳಿಗೆಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಜೊತೆಗೆ ಕಾಂಪೌಂಡ್ ವಾಲ್ ಕೆಡವಿ ಮರುಮ್ ಹಾಕಿ ಜಾಗವನ್ನು ಅತಿಕ್ರಮಣ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಸಂಬಂಧವಾಗಿ ಕಳೆದ ತಿಂಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಬಂದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದೆ ವಿಳಂಬ ಧೋರಣೆ ಅನುಸರಿಸಲಾಗುತ್ತದೆ ಎಂದು ಆರೋಪಿಸಲಾಯಿತು. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ನೀತಿಯನ್ನು ಖಂಡಿಸಿ ಸಂಘಟನೆಯ ಮುಖಂಡರು ಮಳಿಗೆಗಳ ತೆರವಿಗೆ ಆಗ್ರಹಿಸಿದರು. ಜಯ ಕರ್ನಾಟಕ ಸಂಘಟನೆಯ ಧರಣಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಪೂರ್ಣ ಬೆಂಬಲ ಸೂಚಿಸಿದೆ. ಈ ಸಂದರ್ಭದಲ್ಲಿ ಕಲಬುರಗಿ ರೈತ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ್ ಜಿ, ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯಕ್, ಜಯ ಕರ್ನಾಟಕ ಜೀವರ್ಗಿ ತಾಲೂಕು ಅಧ್ಯಕ್ಷರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಧರಣಿಯಲ್ಲಿ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದರು. ಅಕ್ರಮ ಅತಿಕ್ರಮಣಗಳಿಂದ APMC ಆವರಣದ ಸುವ್ಯವಸ್ಥೆ ಹದಗೆಡುತ್ತಿದ್ದು, ತಕ್ಷಣವೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕೆಂದು ಧರಣಿಕಾರರು ಆಗ್ರಹಿಸಿದರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಒಂದು ಕಡೆ ಜೀವನದಲ್ಲಿರ್ತಕ್ಕಂಥ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ದಿವಂಗತ ಮುತ್ತಪ್ಪರಯ್ಯವನ್ನು ಧರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ BN ಜಗದೀಶ್ ಅಣ್ಣನವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಸಾರೋಡ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಜೇವರ್ಗಿ ತಾಲೂಕಿನಲ್ಲಿ ಭೀಮಶಂಕರ್ ಬಿಲ್ಲಡ್ ಅವರ ನೇತೃತ್ವದಲ್ಲಿ ಈ ಒಂದು ಜೇವರ್ಗಿ ಇರ್ತಕ್ಕಂಥ APMCಯ ಆವರಣವಿರುವ ಅನಧಿಕೃತ ಮಳಿಗೆಗಳ ತೆರವುಗೊಳಿಸಬೇಕು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸುತ್ತಲೂ APMC ಆವರಣಕ್ಕೆ ಕಾಂಪೌಂಡ್ ಇರಿಸಬೇಕು. ಅದೇ ರೀತಿಯಾಗಿ ಯಾವ ಮೊದಲಿಂದ ಕಾಂಪೌಂಡ್ ಅನ್ನು ಒಡೆದು ಹಾಕಿದಂತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಇಂದು ಜೇವರ್ಗಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ನಮ್ಮ ಹೋರಾಟ ಯಾವ ಅಕ್ರಮ ಮಳಿಗೆಗಳು ತೆರವಾಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಈ ಒಂದು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಿಂದ ನಮ್ಮ ಹೋರಾಟ ನಿರ್ಲಕ್ಷ್ಯ ವಹಿಸಿದರೆ ಮುಂದಾಗುವ ಯಾವುದೇ ರೀತಿಯ ಅನಾಹುತಕ್ಕೆ ಕಲಬುರಗಿಯ ಜಿಲ್ಲಾಡಳಿತವೇ ಹೊಣೆಯಾಗುತ್ತದೆ ಅಂತೇಳಿ ಎಚ್ಚರಿಕೆ ನೀಡುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಹೇಳಿದ್ನಲ್ಲ, ಮೇನ್ ರೋಡ್ ಬಿದ್ದಿರ್ತಾ ಕಿತ್ತಿ ಮತ್ತೆ ಬೇರೆ ಕಡೆ ಇಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಟೈಮ್ ಕೊಟ್ಟರೆ ಮಾಡ್ತಾರೆ. ಜನವರಿ ತನಕ, ಯಾಕಂದ್ರೆ 3 ನೋಟಿಸ್ ಪ್ರೊಸೀಜರ್ ಮಾಡಬೇಕು. ಈಗ ಅದು ಗಂಟು ಬಿದ್ದರೆ ಖಂಡಿತನೇ ಅದು ಸೃಷ್ಟಿಸಬೇಕಾಗುತ್ತೆ. ಸುಮ್ಮನೆ ನಾವು ಹೋಗೋದು ಮಾಡೋದು, ಮತ್ತೆ 2 ದಿವಸ ಬಂದು ಮಾಡೋಣ, ಮತ್ತೆ 3ನೇ ದಿವಸ ಚಾಲು ಮಾಡೋದು, ಅವು ಮಾಡಿದ್ರೆ ಮತ್ತೆ ಅಲ್ಲಿ ಹೋಗಿದ್ದಕ್ಕೆ ಬೆಲೆ ಇಲ್ಲ. ಈಗ ಅದಕ್ಕೆ ಪ್ರಾಪರಾಗಿ ನೋಟಿಸ್ ಕೊಟ್ಟು ಜಾರಿ ಮಾಡಿ ಮಾಡಬೇಕಾದ್ರೆ ನಾನು ಜನವರಿ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ 3 ನೋಟಿಸ್ ಮಿನಿಮಮ್ ಬೇಕೇ ಬೇಕು. ಯಾರಿಗೆ ಏನು ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಈಗ 2 ಡೇಸ್ ಬಿಟ್ಟು ಹೊರಗೆ ಯಾರು ಬರಬಾರ್ದು ಅನ್ನೋದೇ ಎಲ್ಲ ಇದು ಮಾಡಿದ್ದೀವಿ. ಇಂಥದ್ರಾಗಿ ಇರೋದ್ರಲ್ಲಿ ಕಷ್ಟ ಅನಿಸುತ್ತೆ. ಮುಂಚೆನೆ ಮನವಿ ಕೊಟ್ಟಿದ್ದಾರೆ. ನಾವು ನಮ್ಮ ರೈತ ಸಂಘಟನೆ ಕಡೆಯಿಂದ ನಾನು 1 ತಿಂಗಳಾಯ್ತು ಸರ್. ನೀವು ಮನವಿ ಕೊಟ್ಟಿದ್ದೀನಿ, ಮೇಡಮ್ ಅವರಿಗೂ ಮನವಿ ಕೊಟ್ಟಿದ್ದೀನಿ, ಪೇಪರ್ ಸ್ಟೇಟ್ಮೆಂಟ್ ಆಗಿದೆ, 2 ಚಾನಲ್ ನ್ಯೂಸ್ ಕೂಡ ಆಗಿದೆ. ಆದರೆ ಏನು ಆ್ಯಕ್ಷನ್ ಆಗಲ್ಲ. ಬಟ್ಟಿಗೆ ನಾನು ಗುಲ್ಬರ್ಗ AD ಸರ್ ಸಂತೋಷ್ ಅವ್ರಿಗೂ ಮನವಿ ಕೊಟ್ಟೆ. ಮನವಿ ಕೊಟ್ಟ ಮೇಲೆ ಅವರು AD ಸರ್ ಅವರು ಮೇಡಮ್ ಅವ್ರಿಗೆ ಲೆಟರ್ ಮಾಡಿದ್ರು.
ಲೆಟರ್ ಮಾಡಿದ್ಮೇಲೆ 38 ಜನ ನೋಟಿಸ್ ಕೊಟ್ಟಿನಿ ಅಂತೇಳಿ ನನಗೂ ಒಂದು ನೋಟಿಸ್ ಕೊಟ್ಟರು. ಅವ್ರಿಗೆ ನೋಟಿಸ್ ಏನು ಕೊಟ್ಟಿದ್ರಿ, 38 ಜನಕ್ಕೆ ನೋಟಿಸ್ ಕೊಟ್ಟಿದ್ರಿ ಅಂತ ಅವ್ರಿಗೆ ಕೊಟ್ಟಿದ್ರು. ಅವ್ರಿಗೆ ಕಾಲಾವಕಾಶ ಏನು ಕೇಳಿದ್ರು, 1 ತಿಂಗಳು ಕಾಲಾವಕಾಶ ಕೊಡ್ರಿ ಅವ್ರಿಗೆ, 1 ತಿಂಗಳು ಆದ್ಮೇಲೆ ತೆಗಿದ್ನಿ ಅಂತ ಅವ್ರಿಗೆ ಹೇಳಿದ್ರು. 1 ತಿಂಗಳು ಅವರು ಡೇಟ್ ಮುಗಿದ ಸರ್. ಈಗ ನನ್ನ ಡೇಟ್ಗೆ ನಂದು 19ನೇ ತಾರೀಕು 11ನೇ ತಿಂಗಳದಾಗ ನಾನು ಕೊಟ್ರಿ, 19/1/2024 ನಂದು ಮುಗೀತದ್ರಿ. ಅಂದ್ರೆ ಅಲ್ಲಿ ತನಕ ಕಾಲಾವಕಾಶ. ಅಂದ್ರೆ ಯಾರು ಸಂಘಟನೆ ಪರ ಹೋರಾಟಗಾರರು ಯಾರು ಕೆಲಸ ಮಾಡ್ತಾರ, ರೈತರ ಪರ ಹೋರಾಟಗಾರರು ಮಾಡ್ತಾರ, ಅವ್ರಿಗೆ 1 ತಿಂಗಳು ಮನವಿ ಕೊಟ್ಕೋತು ಹೇಳ್ಕೋತೆ ಹೋಗೋದಾಗುತ್ತೆ. ಇವ್ರದಾರ ಮುಗೀತಲ್ಲ ಸರ್ 1 ತಿಂಗಳು, ಮತ್ತು ನನಗೊಂದು ತಿಂಗಳು, ಮತ್ತು ನನಗೊಂದು ಬೇರೆಯವ್ರು ಯಾರೋ ಸಂಘಟನೆ ಅವ್ರು ಕರ್ನಾಟಕ ಅವ್ರು ಕೊಟ್ಟರೆ, ಇವತ್ತು ರೈತ ಸಂಘಟನೆ ನಾವು ಕೊಟ್ಟಿವಿ, ಕರ್ನಾಟಕ ಅವ್ರು ಕೊಟ್ಟರೆ ಅವ್ರಿಗೆ 1 ತಿಂಗಳು ಹೇಳೋರು ಅದು ಆಯ್ತನಲ್ಲ, ಉದ್ದೇಶ ಆಗುತ್ತಲ್ಲ ಸರ್. ಅದನ್ನೇ ನಾನು ಏನಂತಂದ್ರೆ ಫಸ್ಟ್ ಹೇಳಿನಿ, ಮತ್ತೆ ಅದೇ ರಿಪೀಟ್ ಮಾಡೋದು ಬೇಡ. ಫಸ್ಟ್ನ ಅದೇ ಹೇಳಿ, ಕೆಲವೊಬ್ರು ಬೇಕನ್ನೋದು, ಕೆಲವೊಬ್ರು ಬ್ಯಾಡ್ ಅನ್ನೋದು ಗೊಂದಲದಾಗ ಏನಪ್ಪ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ. ಈಗ ನಾವು ಬಂದ್ ಮಾಡೋಕ್ಕಾದ್ರೆ ಯಾಕ್ರಿ ಬಂದ್ ಮಾಡಿದ್ವಿ, ಅದರಿಂದ ಈ ರೀತಿ ಬಂದರೆ ಅದನ್ನು ಆಗ್ತದೆ. ನಾವು ಮಾಡೋದು ರೂಲ್ ಇಲ್ಲ, ನಾನು ಹೇಳೋದು ನಾವು ರೂಲ್ ಪ್ರಕಾರ ಮಾಡ್ಬೇಕು. ಎರಡನೇದು, ಈಗ ನೀವು ಬ್ಯಾಡ್ ಅಂದ್ರೂ ಬಿಡಕ್ ಬರಲ್ಲ, ಅವ್ರು ಮಾಡಂದ್ರು ಮಾಡಕ್ ಬರಲ್ಲ. ನಾವು ರೂಲ್ ಈಗ ಹ್ಯಾಂಗಾಗಿದೆ ಅಂದ್ರೆ ಸ್ಟೇಟ್ ಲೆವೆಲ್ ಆಗಿದೆ. ಈಗ ನಮ್ಮ ಬರೀ ಜೇವರಿಗೆ ಇತ್ತಪ್ಪ ಅಂತಂದ್ರೆ ನಾನು ಒಪ್ಕೋತಿದ್ದೆ. ಇದು ಏನಾಗಿದೆ ಡಿಸ್ಟಿಕ್ದಲ್ಲಿ ಇದೆ, ಅವರು ಹೋರಾಟ ಮಾಡಕತ್ತಾರೆ. ಅದಕ್ಕೆ ಸ್ಟೇಟ್ನಿಂದನೇ ಅವ್ರು ಡಿಸ್ಟಿಕ್ದವರು ಲೆಟ್ರನ್ನು ಬರೆದಿದ್ದಾರೆ. ಈಗ ನಾವು ಒಬ್ಬ ವ್ಯಕ್ತಿಯಲ್ಲಿ ಅದನ್ನಂದಮೇಲೆ ನಾವು ಸಡನ್ ಆಗಿ ಎಬ್ಸಕ್ಕಿಂತ ಕಾನೂನು ಹೋರಾಟ ಇಂಪಾರ್ಟೆಂಟ್. ಕಾನೂನು ಹೋರಾಟ ಅವ್ರು ನಾಳೆ ಬರ್ತಾರ, ಬಂದು ಹೌದಪ್ಪ ನೋಟಿಸ್ ಏನು ಕೊಟ್ರೇನೋ, ಅದು ಮಾಡಿದ್ರೆ ಕೊಟ್ಟರೆ. ಯಾಕಂದ್ರೆ ಒಂದು ಗಿಡ ಬೆಳೆ ಟೈಮ್ದಾಗ ಕಟ್ ಮಾಡೋದೇ ಬೇರೆ, ಬೆಳೆದು ನಿಂತಿನ ಮೇಲೆ ಕಟ್ ಮಾಡೋದೇ ಬೇರೆ. ನನ್ನದೇ ಗಿಡ ಇದ್ರೂ ಪರವಾನಗಿ ಬೇಕಾಗ್ತದೆ. ನನ್ನ ಹೊಲದಾಗ ನಾನೇ ಬೆಳೆಸಿನಪ್ಪ ಕಟ್ ಮಾಡಕ್ ಬೇಕಾಗ್ತದೆ. ಹಂಗಾಗಿ ಇಷ್ಟು ದಿನ ನಡ್ಕೊಟ್ಟು ಬಂದಿದ್ದು. ಈಗ ನಾನು ಸಡನ್ ಆಗಿ ಬೇಕಾಗ್ತೀನಿ ಅಂದ್ರೆ ನನಗೂ ಕಷ್ಟ, ಇನ್ನೊಬ್ರಿಗೂ ಕಷ್ಟ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಪಲ್ಯ ಕಟ್ ಮಾಡ್ಕೊಂಡು ಒಮ್ಮೆ ಸ್ಟ್ರಾಂಗ್ ಆಗಿ ಬೇರೆ ಕಟ್ ಮಾಡ್ಬೇಕಾಗುತ್ತೆ. ಈಗ ಆಗ್ಬೇಕಾದ್ರೆ ನೀವು ಲೆಟರ್ ಇಟ್ಕೊಂಡು ನಾವು ಲೆಟರ್ ಬರಿತೀವಿ, ಅವ್ರಿಗೆ ಬರಿತೀವಿ, ನೋಟಿಸ್ ಕೊಡ್ತೀವಿ. ಕೊಟ್ಟು ನಾಳೆ ಅಚಾನಕ್ ನಾನು ಹೋಗಿ ಅವ್ರಿಗೆ ಮಾಡಿದ್ರು, ನೋಡಪ್ಪ ಇಷ್ಟು ಕೊಟ್ಟಿದ್ದೀನಿ, ನೀನು ತೆಗೆದಿಲ್ಲ, ಹಿಂಗಾಗಿ ನಾವು ಬಂದು ಅನಿವಾರ್ಯವಾಗಿ ನಿಮ್ಮನ್ನ ತೆಗಿಸ್ತಾ ಇದ್ದೀವಿ ಅಂತ ಹೇಳಕ್ ಬೇಯಿಸ್ಬೇಕಲ್ಲ ನಮಗೂ. ಈ ರೀತಿ ಇಂಥ ವರ್ಕ್ಗಳು ಏನಂದ್ರೆ ಕಾಲಾವಕಾಶ ಭಾಳ ಬೇಕಾಗಿತ್ತು. ಇದು ನೀವು ಇಡಗೆ ಮಾಡಬಾರ್ದಾಗಿತ್ತು. ಈಗ ಇವ್ರು ಬಂದ್ಮೇಲೆ ಆಗ್ಯದಪ್ಪ, ಈಗೀಗ ಇಡಕತ್ತಾರ, ನಾವು ಹೋರಾಟ ಮಾಡಕತ್ತೀವಿ ಅಂದ್ರೆ ಅದಕ್ಕೆ ನಾವು ಒಪ್ಕೊಳಕತ್ತೀವಿ. ಹೌದಿಲ್ಲ? ಈ ಸತ್ ಇಲ್ಲಪ್ಪ, ಇನ್ನ ಇದು ಎಷ್ಟೋ ವರ್ಷ ನಾವು ನೋಡ್ಕೊತ ಬಂದಿದ್ದು, ಎಷ್ಟೋ ವರ್ಷದಿಂದ ಬೆಳೆದ. ಈಗ ನೀವು ನಮ್ಕಿನ್ನ ನಿಮಗೆ ಜಾಸ್ತಿ ಗೊತ್ತು. ಈಗ ಅದು ಸಡನ್ ಆಗಿ ಬಂದ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಸಾಧ್ಯ. ಹೌದಿಲ್ಲ? ಈಗ ನಾವು ಅದನ್ನ ಪ್ರಯತ್ನ ಪಡ್ತಾ ಇದೀವಿ. 100% ಅದು ನಿಮ್ಮನ್ನ ನಾವು ಮಾಡ್ತೀವಿ. ಅದು ಮಾಡ್ಬೇಕಾದ್ರೆ ಭಾಳ ಸಪೋರ್ಟ್ ಇದೆ. ಈಗ ಸಣ್ಣ ಗಿಡ ಆದ್ರೆ ಕಿತ್ತು ಬಿಡ್ತೀವಿ ಪಟ್ಟ. ಈಗ ದೊಡ್ಡದಾದಾಗ ಅದು ಅರಿವಿಲ್ಲಕ್ಕ ಅದಕ್ಕೆ ಬೇಕಾಗುತ್ತ, ಸಾಮಾನುಗಳು ಬೇಕಾಗ್ತಾವ. ಹಿಂಗಾಗಿ ಸ್ವಲ್ಪ ಟೈಮ್ ಕೇಳ್ತಿದ್ದಾರೆ. ಅದು ಮಾಡೋದಂತೂ 100% ಗ್ಯಾರಂಟಿ. ಬಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ನೀವು ಅದನ್ನು ಮಾಡಿರಿ, ನಿಮ್ದು ನಮಗೊಂದು ಸಪೋರ್ಟ್ ಸಿಕ್ಕಾಯ್ತು, ಇನ್ನೊಬ್ರು ಮಾಡ್ಯಾರ ಅವ್ರದ್ದೊಂದು ಸಪೋರ್ಟ್ ಸಿಕ್ಕಾಯ್ತು. ನಾಳೆ ಅವನಾರ ಕಾನೂನು ಕೇಳಕತ್ರ ನಮಗೆ ಹೇಳಕ್ ಬರ್ತದೆ, ಹಿಂಗಪ್ಪ ನಮ್ಗೆ ಇದ್ರ ಮುಂದೆ ಹಿಂಗೆ ಮಾಡಿದ್ವಿ, ಅವ್ರಿಗೆ ಮಾತು ಕೊಟ್ಟಿವಿ, ನಾವು ಮಾಡ್ತೀವಿ. ಬಟ್ ಅವ್ರಿಗೂ ಮಾಡ್ಬೇಕಾದ್ರೆ ನಾವು ಕಾನೂನು ಪ್ರಕಾರ ಮಾಡಬೇಕು. ಕಾನೂನು ಅಂದ್ರೆ ಈಗ ಆಲ್ರೆಡಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಟೈಮ್ ಇದೆ. ಒಮ್ಮೆ ಮಾಡಕ್ ಆಗಲ್ಲ, ಏನಂದ್ರೆ ಸ್ವಲ್ಪ ಆಗುತ್ತೆ, ನೋಡಿ ಮಾಡೋಣ. 100% ನೋಡಿ ಮಾಡಬೇಕಾಗುತ್ತೆ. ಈಗ ಮತ್ತೆ ತಿಂಗಳು ಬಂದು ಇನ್ನೊಂದು ತಿಂಗಳು ಮತ್ತೆ ಅದನ್ನ ಕ್ಲಿಯರ್ ಮಾಡೋಣ. ನಮ್ಗೆ ಕ್ಲೈಮೇಟ್ ಸರಿ ಇಲ್ಲ, ನಿಮ್ಮ ಹೋರಾಟ ನಾವು ಯಾವತ್ತೂ ಬೆಂಬಲಿಸ್ತೀವಿ. ಇದು ಸ್ವಲ್ಪ ಕ್ಲೈಮೇಟ್ ಸರಿ ಇಲ್ಲ ಅಂದ್ರೆ ಯಾರು ಬಿಡಪ್ಪ, ನಾಳೆ ಬಾರ್ದು ನಾಡ್ದು ಕ್ಲೈಮೇಟ್ ಯಾಕಿದೆ ನಾವು ಇಲ್ಲಿ ಮಲಗತ್ತೀವಿ, ನಾವು ನಿಮ್ಮ ಹೋರಾಟ